ಡಿ ದೇವರಾಜ ಅರಸು ಮೆಟ್ರಿಕ್ ನಂತರ ಬಾಲಕ ವಸತಿ ನಿಲಯದಲ್ಲಿ ಮೂವರು ತಮ್ಮ ಹುದ್ದೆಗೆ ಬೇರೆಯವರನ್ನ ನೇಮಕಾತಿ ಮಾಡಿ 5,000 ರೂಪಾಯಿ ಹಣ ನೀಡಿ ಅವರಿಂದ ಕೆಲಸ ಮಾಡಿಸುತ್ತಿದ್ದಾರೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ ಪ್ರತಿಭಟನೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹುಮನಾಬಾದ್ ವಿಧಾನಸಭಾ ಮತಕ್ಷೇತ್ರದ ಚಟಗುಪ್ಪ ತಾಲೂಕಿನ ಮುಖ್ಯ ರಸ್ತೆಯಿಂದ ಪ್ರತಿಭಟನೆ ಮಾಡಿ ತಹಸೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಸಿ ಈ ರೀತಿ ಮಾಡುವವರ ವಿರುದ್ಧ ಸೂಕ್ತವಾದ ಕ್ರಮವನ್ನು ತೆಗೆದುಕೊಳ್ಳಬೇಕೆಂದು ಆಗ್ರಹ ಮಾಡಿದರು. ಈ ಸಂದರ್ಭದಲ್ಲಿ ತಾಲೂಕು ಉಪಾಧ್ಯಕ್ಷರಾದ ಕಾಶಿನಾಥ್ ರೇಕುಳ್ಗಿ, ವಿಶಾಲ್ ಪೂಜಾರಿ, ತಾಲೂಕಾ ಗೌರವಾಧ್ಯಕ್ಷರು ರೇಖಾ ಬಾಚಾ, ತಾಲೂಕಾ ಘಟಕ ಮಹಿಳಾ ಉಪಾಧ್ಯಕ್ಷರು ಅಶ್ವಥ್ ವಿಶ್ವಕರ್ಮ, ತಾಲೂಕಾ ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ಹುಡ್ಗಿ, ಕಾರ್ಯದರ್ಶರು ಚಾಂದ್ವೀರ್ ಚಾಮರೆಡ್ಡಿ, ಸಹ ಕಾರ್ಯದರ್ಶಿ ಅಂಬರೀಶ್ ಮುಖ್ಯನವರು ಸೇರಿದಂತೆ ಅನೇಕ ಕಾರ್ಯಕರ್ತರು ಹಾಜರಿದ್ದರು. ವಿಶಾಲ್ ಸ್ವಾಮಿ, RJ 32 ಕನ್ನಡ ನ್ಯೂಸ್, ಬೀದರ್. ಕರ್ನಾಟಕ ರಕ್ಷಣಾ ವೇದಿಕೆಗೆ ಬೇಕೇ ಬೇಕು, ಕರ್ನಾಟಕ ರಕ್ಷಣಾ ವೇದಿಕೆಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ. बोलो भारत माता की जय, बोलो भारत माता की जय. कर्नाटक रक्षणा ವೇದಿಕೆಗೆ ಬೆಕ್ಕೆ ಬೆಕ್ಕು, ಬೆಕ್ಕೆ ಬೆಕ್ಕು, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಬೆಕ್ಕೆ ಬೆಕ್ಕು, ನ್ಯಾಯ ಬೇಕು, ಬೆಕ್ಕೆ ಬೆಕ್ಕು, ನ್ಯಾಯ ಬೇಕು. ಸಸ್ಪೆಂಡ್ ಮಾಡೋ ರೆಕಮೆಂಡ್ ಮಾಡಿಸಿದ್ದೀವಿ. ಇಡಿಗೆ ಹಚ್ಚಿ ಶಾರ್ಟ್ಲಿ ಸಸ್ಪೆಂಡ್ ಆಗ್ತಾರೆ ಮೋಸ್ಟ್ಲಿ. ಇಲ್ಲ ಮನೆ ಸಸ್ಪೆಂಡ್ಸ್ ಮನೆ ಕುಂತಿ ಬೇರೆಯವ್ರಿಗೆ ಇಬ್ಬರಿಗೆ ಹಚ್ಚಾರ್ರಿ. ಅವ್ರು ಅಡಿಗೆನೂ ನೀಡ್ಲತ್ತಿರ್ರಿ. ಎಲ್ಲರೂ ಕಂಪ್ಲೇಂಟ್ ಅದೇ ಅದ ರೀ. ಮತ್ತೆ ಇವರಿಗೆ ವಾರ್ನಿಂಗ್ ಕೊಡ್ಲತ್ತಾರಂತ್ರಿ ಮೇಡಮ್. ಯಾರು ನೀಡೋರಿಲ್ಲ. ಮುಂದೂ ಕೂಡ ಅಂತ ಘಟನೆ ಆಗದಂತೆ ನಾವು ಎಚ್ಚರಿಕೆ ವಹಿಸ್ಲಾಕ ನಾನು ಡೈರೆಕ್ಷನ್ ಕೊಡ್ತೀನಿ ಸೋಷಿಯಲ್ ಮೀಡಿಯಾಗೆ. ಮನವಿಯನ್ನು ಕೂಡ ನಾವು ಕಳಿಸ್ತೀವಿ. ಮತ್ತೆ ಇವ್ರಿಗೆ ಕಾಲ್ಗಳು ಹಚ್ಚಿಸಿ ಅಂಜಿಸ್ಲತ್ತಾರ್ರಿ ಅವ್ರಿಗೆ. ಯಾರು ಪ್ರಜಾಪ್ರಭುತ್ವ ಡೆಮೋಕ್ರಸಿ ಆಯ್ತು, ನಾವು ಕೂಡಲೇ ಕಳಿಸ್ತೀವಿ. ಓಕೆ, ಇವ್ರು ಮೂವರು ಇಮಿಡಿಯೇಟ್ ಸಸ್ಪೆಂಡ್ ಮಾಡಿಸ್ತಾರೆ. ಆಯ್ತು. ಇವರಿಗೆ ಹೊಡಿಲಾಕ ಹೊಂಟಾರ. ಹುಡುಗರಿಗೆ ಕೊಟ್ಟಿ ತಗೊಂಡ್ ಬಂದಾರಂತ್ರಿ. ಕ್ಯಾಮ್ರಾದಾಗ ರೆಕಾರ್ಡ್ ಇಲ್ಲ, ನಾನು ನಾಳೆ ನಾವು ಯಾರೋ ಹೋಯ್ತು ಸರ್ 8 ದಿನ ಕರೆಕ್ಟ್ ಡ್ಯೂಟಿ ಬರ್ತಾರೆ. ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ, ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ, ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ. ಕರ್ನಾಟಕ ರಕ್ಷಣಾ ವೇದಿಕೆಗೆ ಪ್ರವೀಣ್ ಶೆಟ್ಟಿ ಬಣ್ಣಕ್ಕೆ, ಪ್ರವೀಣ್ ಶೆಟ್ಟಿ ಬಣ್ಣಕ್ಕೆ ಬೆಕ್ಕೆ ಬೆಕ್ಕು, ಬೆಕ್ಕೆ ಬೆಕ್ಕು, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ, ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ. ಬೆಕ್ಕೆ ಬೆಕ್ಕು, ನ್ಯಾಯ ಬೇಕು, ಬೆಕ್ಕೆ ಬೆಕ್ಕು, ನ್ಯಾಯ ಬೇಕು. ಸರ್ಕಾರಂತೆ ಸರ್ಕಾರ ಕರ್ನಾಟಕ ರಕ್ಷಣಾ ವೇದಿಕೆಗೆ ಬೆಕ್ಕೆ ಬೆಕ್ಕು, ನ್ಯಾಯ ಬೇಕು, ಬೆಕ್ಕೆ ಬೆಕ್ಕು, ನ್ಯಾಯ ಬೇಕು. ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಬೆಕ್ಕೆ ಬೆಕ್ಕು, ನ್ಯಾಯ ಬೇಕು, ಬೆಕ್ಕೆ ಬೆಕ್ಕು. ಶೆಟ್ಟಿ ಬಣ್ಣ ವತಿಯಿಂದ ಹೇಳುವುದೇನೆಂದರೆ, ದೇವರಾಜ ಅರಸು ಮೆಟ್ರಿಕ್ ನಂತರ ಬಾಲಕರ ವಸತಿ ನಿಲಯದಲ್ಲಿ ಮೂವರು ಮಹಿಳೆಯರು
ಸಿಬ್ಬಂದಿಗಳು ಅವರ ಕೆಲಸವನ್ನು ಬಿಟ್ಟು ಬೇರೆ ಮೂವರು ಮಹಿಳೆಯರನ್ನು 5,000 ಸಂಬಳವನ್ನು ಕೊಟ್ಟು ಅವ್ರಿಗೆ ಕೆಲಸವನ್ನು ಹಚ್ಚಿ ಅವರು ಮನೆಯಲ್ಲಿ ರೆಸ್ಟ್ ಮಾಡ್ತಾ ಇದ್ದಾರೆ. ಇದು ಯಾಕಪ್ಪ ಅಂದರೆ ಈ ಹಾಸ್ಟೆಲ್ನಲ್ಲಿ ಅವರು ಸಿಬ್ಬಂದಿ ಖಾಯಮಾಗಿದ್ದಾರೆ. ಅವರು ಬಂದು ಅವರೇ ಕೆಲಸ ಮಾಡಬೇಕು. ಆದರೆ ಇಲ್ಲಿ ಕೆಲಸ ಅವರು ಮಾಡ್ತಾ ಇಲ್ಲ. ಅವರು ಪೇಮೆಂಟು 40,000 ರೂಪಾಯಿ ಸಂಬಳ ತೊಗೊಂಡು ಬೇರೊಬ್ಬರಿಗೆ 5,000 ರೂಪಾಯಿ ಕೊಟ್ಟು ಕೆಲಸ ಮಾಡ್ತಾ ಇದ್ದಾರೆ. ನಾವು ಎಲ್ಲರೂ ಹೋಗಿ ಕೇಳಿದಾಗ ಏನೋ ಒಂದು ಕತೆ ಹೇಳ್ತಾ ಇದ್ದಾರೆ, ಆರಾಮಿಲ್ಲ, ಅಲ್ಲಿ ಇದ್ದೇ ವ್ಯವಸ್ಥೆ, ಹಂಗೆ ಅಲ್ಲಿ ಹೋಗಿದೆ, ಇಲ್ಲಿ ಹೋಗಿದೆ, ಹಾಸ್ಪಿಟಲ್ಗೆ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೋಸ್ಕರ ನಾವು ಕರ್ನಾಟಕ ರಕ್ಷಣೆ ವೇದಿಕೆ ವತಿಯಿಂದ, ಪ್ರವೀಣ್ ಶೆಟ್ಟಿ ಬಣ್ಣ ವತಿಯಿಂದ ನಾವು ಹೋರಾಟನ ಮಾಡುತ್ತಿದ್ದೇವೆ. ಕರ್ನಾಟಕ ರಕ್ಷಣೆ ವೇದಿಕೆಗೆ, ಕರ್ನಾಟಕ ರಕ್ಷಣೆ ವೇದಿಕೆಗೆ. ನಿಭಾಯಿಸದೆ ಬೇರೊಬ್ಬರಿಗೆ ಹಚ್ಚಿ ವೇತನ ಪಡೆಯುತ್ತಿರುವ ಅಡಿಗೆ ಸಹಾಯಕಿಯವರ ವಿರುದ್ಧ ಕ್ರಮ ಕೈಗೊಳ್ಳುವ ಕುರಿತು ಒತ್ತಾಯದ ಮನವಿ ಪತ್ರ. ಮಾನ್ಯರೇ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಸರ್ಕಾರ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ್ಣ ತಾಲೂಕಾ ಸಮಿತಿ ಚಿಟಗುಂಪ ವತಿಯಿಂದ ನಮ್ಮ ಗಮನಕ್ಕೆ ತರಬಹುತ್ತಾ ಒತ್ತಾಯಿಸುತ್ತೇನೆ. ಚಿಟಗುಂಪ ಪಟ್ಟಣದಲ್ಲಿ ತಮ್ಮ ಇಲಾಖೆಯ ಅಧೀನದಲ್ಲಿ ನಡೆಯುತ್ತಿರುವ ಮೆಟ್ರಿಕ್ ನಂತರ ಬಾಲಕರ ವಸತಿ ನಿಲಯದಲ್ಲಿ ಶ್ರೀಮತಿ ರೋಸ್ಲಿನಾ ಮತ್ತು ಮಲ್ಲಮ್ಮ ಹಾಗೂ ನಂದಾಬಾಯಿ ಇವರುಗಳಿಗೆ ಸರ್ಕಾರ ವಹಿಸಿಕೊಂಡಿರುವ ತಮ್ಮ ಕರ್ತವ್ಯಗಳನ್ನು ಸುಮಾರು 3 ವರ್ಷಗಳಿಂದ ಪ್ರಾಮಾಣಿಕತೆ ನಿಷ್ಠೆಯಿಂದ ನಿಭಾಯಿಸದೆ ತಮ್ಮ ಸ್ಥಾನದಲ್ಲಿ ಬೇರೊಬ್ಬರಿಗೆ ಹಚ್ಚಿ ಪ್ರತಿ ತಿಂಗಳಿಗೆ 5,000 ರೂಪಾಯಿದಂತೆ ವೇತನ ಕೊಟ್ಟು ಸರ್ಕಾರದಿಂದ ಸಂಪೂರ್ಣ ವೇತನ ಪಡೆದುಕೊಂಡು ಮನೆಯಲ್ಲಿ ಹಾಯಾಗಿ ಆರಾಮಾಗಿ ಕಾಲ ಕಳೆಯುತ್ತಿದ್ದಾರೆ. ಹಾಗೂ ಪ್ರತಿದಿನ ತಪ್ಪದೆ ವಸತಿ ನಿಲಯಕ್ಕೆ ಬಂದು ಹಾಜರಿ ಮಾತ್ರ ಹಾಕುತ್ತಾ ಬರುತ್ತಿದ್ದಾರೆ. ಈ ಸಂಬಂಧ ಯಾರಾದರೂ ಕೇಳಿದರೆ ತಮ್ಮ ಹಿಂದೆ ಗುಂಡಗಳನ್ನು ಇಟ್ಟುಕೊಂಡು ಕೇಳಿದವರಿಗೆ ಬೆದರಿಕೆ ಹೆದರಿಕೆ ಹಾಕುತ್ತಿದ್ದಾರೆ. ರೋಸ್ಲಿನ್ ಇವರ ಆರೋಗ್ಯದಿಂದ ಬಳಲುತ್ತಿರುವಾಗಿ ಹಾಗೂ ನೀರಿನಲ್ಲಿ ಕೈ ಹಾಕುವುದಕ್ಕೆ ಅಲರ್ಜಿ ಇರುವುದರಿಂದ ವೈದ್ಯರ ಸಲಹೆ ಮೇರೆಗೆ ವಿಶ್ರಾಂತಿ ಪಡೆಯುವಂತೆ ಸೂಚಿಸುತ್ತಿದ್ದಾರೆ ಎಂದು ನೆಪ ಮಾಡುತ್ತಿದ್ದಾರೆ. ತಮ್ಮ ಸ್ಥಾನದಲ್ಲಿ ಸುಮಾರು 3 ವರ್ಷಗಳಿಂದ ಬದಲಿ ನೌಕರಗಳನ್ನು ಹಚ್ಚಿರುವಾಗಿ ಹೇಳುತ್ತಾರೆ. ಹಾಗಾದರೆ ಇವರು ತಮ್ಮ ಹುದ್ದೆಯಿಂದ ಸ್ವಯಂ ನಿವೃತ್ತ ಹೊಂದಿ ಮನೆಯಲ್ಲಿ ಆರಾಮಾಗಿ ಕುಳಿತುಕೊಳ್ಳಬಹುದು. ಇವರ ಸ್ಥಾನದಲ್ಲಿ ಸದ್ಯ ಕರ್ತವ್ಯ ನಿರ್ವಹಿಸುತ್ತಿರುವ ಬದಲು ನೌಕರರನ್ನು ಖಾಯಮಾಗಿ ನೌಕರರು ಎಂದು ಆಯ್ಕೆ ಮಾಡಿಕೊಳ್ಳಿ. ಸದರಿ ಖಾಯಂ ಸಿಬ್ಬಂದಿಗಳು ತಮ್ಮ ಜವಾಬ್ದಾರಿಗಳುಳ್ಳ ಕರ್ತವ್ಯಗಳನ್ನು ನಿಭಾಯಿಸದೆ ತಮ್ಮ ಸ್ಥಾನದಲ್ಲಿ ಬದಲಿ ನೌಕರರನ್ನು ಹಚ್ಚಿ ತಮ್ಮ ಜವಾಬ್ದಾರಿಗಳನ್ನು ನಿರ್ಲಕ್ಷಿತನ ತೋರುತ್ತಾ ಬರುತ್ತಿರುವ ಮಾಹಿತಿ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳು ಹುಮ್ನಾಬಾದ್ ಇವರುಗಳ ಗಮನದಲ್ಲಿ ಇದ್ದರೂ ಕೂಡ ಅವರು ಸದರಿ ಸಿಬ್ಬಂದಿಗಳ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳುವುದಿಲ್ಲ. ಸದರಿ ಈ ಅಧಿಕಾರಿ ಕುಮ್ಮಕ್ಕಿನಿಂದಲೇ ಸದರಿ ಸಿಬ್ಬಂದಿಗಳು ತಮ್ಮ ಕರ್ತವ್ಯದಲ್ಲಿ ನಿರ್ಲಕ್ಷ್ಯತನ ತೋರುತ್ತಾ ಬಂದಿದ್ದಾರೆ. ಈ ಸಂಬಂಧ ಇವರು ಸೇವೆಯಿಂದ ವಜಾಗೊಳಿಸಬೇಕು. ಇಲ್ಲ ಈ ಮನವಿ ಪತ್ರ ಮೂಲಕ ತಮ್ಮಲ್ಲಿ ಒತ್ತಾಯಿಸುತ್ತಿದ್ದೇನೆ. ಅದೇ 15 ದಿನಗಳಲ್ಲಿ ಸದರಿ ಸಿಬ್ಬಂದಿಗಳನ್ನು ಸೇವೆಯಿಂದ ವಜಾಗೊಳಿಸುವಲ್ಲಿ ನಿರ್ಲಕ್ಷ್ಯತನ ಕಂಡು ಬಂದಲ್ಲಿ ಚಿಟಗುಂಪ ಪಟ್ಟಣದಲ್ಲಿ ಅಮರಣ ಉಗ್ರ ಹೋರಾಟ ಮಾಡಲಾಗಿದೆ. ಈ ಮೂಲಕ ತಮ್ಮಲ್ಲಿ ಗಮನಕ್ಕೆ ತರಿಸುತ್ತಿದ್ದೇನೆ.